ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 71ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ನನಗೆ ಬಲವಾದ ಆಶ್ರಯ ಸ್ಥಾನವಾಗಿರುತ್ತಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನನಗೆ ಏನಾಗಿದ್ದಾರೆ? ಬಲವಾಗಿರುವ ಆಶ್ರಯ ಸ್ಥಾನವಾಗಿದ್ದಾರೆ. ನಮ್ಮ ದೇವರು ನಮಗೆ ಏನಾಗಿದ್ದಾರೆ? ಬಲವಾದ ಗುರಾಣಿಯಾಗಿದ್ದಾರೆ, ಬಲವಾದ ಬಂಡೆಯಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆತನು ನಮ್ಮನ್ನ ಎಲ್ಲ ವಿಧವಾದ ವಿಪತ್ತಿನಿಂದ, ಕೇಡಿನಿಂದ ಬಿಡುಗಡೆ ಮಾಡಿ ನಮಗೆ ಆಶ್ರಯವನ್ನ ಉಂಟು ಮಾಡುವವರಾಗಿದ್ದಾರೆ. ಇವತ್ತು ನಾವು ಅನೇಕ ವಾರ್ತಿ ನಾವು ನೆನೆಸ್ತೇವೆ, ನನಗೆ ಯಾರ ಆಶ್ರಯ ಎಂದು ಅನೇಕ ವಾರ್ತಿ ನಾವು ನೆನೆಸ್ತೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರನ್ನ ನಡೆಸಿದಂತ ದೇವರು ಇವತ್ತು ನಮಗೆ ಆಶ್ರಯವಾಗಿದ್ದಾರೆ. ಯಾಕೋಬನನ್ನ ನಡೆಸಿದಂತ ದೇವರು ಇವತ್ತು ನಮಗೆ ಬಲವಾದ ಆಶ್ರಯ ದುರ್ಗವಾಗಿದ್ದಾರೆ, ಬಲವಾದ ಗುರಾಣಿಯಾಗಿದ್ದು ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮಗೆ ಇವತ್ತು ಬಲವಾದ ಗುರಾಣಿಯಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳಿಗೆ ಮುಟ್ರಿ, ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಬಲವಾದ ಆಶ್ರಯ ಸ್ಥಾನವಾಗಿದ್ಯಾ ರಾಜ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.